ಹಾಯ್ ಅಲ್ವು ನಮಸ್ಕಾರ ಸ್ನೇಹಿತರೆ. ಸಾಕ್ಷಿ ಮುಂದೆ ಚಿಕ್ಕಮ್ಮನ ನಿಜ ಅವತಾರವನ್ನೇ ಬಿಚ್ಚಿಡ್ತಿದ್ದಾರೆ ಅಗ್ನಿ. ನಿಜಕ್ಕೂ ಅಗ್ನಿ ಇಷ್ಟು ಕೋಪ ಮಾಡ್ಕೊಂಡಿರೋದು ಯಾಕೆ? ಆದಿತ್ಯ ಬದುಕು ಇವತ್ತು ಈ ರೀತಿ ಆಗೋದಕ್ಕೆ ಕಾರಣನೇ ಇಲ್ಲಿ ಚಿಕ್ಕಮ್ಮನ ಏನಾಯಿತು, ಏನು ಕತೆ, ಚಿಕ್ಕಮ್ಮನ ರಹಸ್ಯಕ್ಕೆ ಬೆಚ್ಚು ಬಿದ್ದ ಸಾಕ್ಷಿ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾಕ್ಷಿ ಅರವಿಂದ್ ಅವರ ಮನೆಗೆ ಹೋಗಿದ್ದಾರೆ. ಇದರ ನಡುವೆ ಅದಿತಿ ಕೂಡ ಯುವಿಯನ್ನ ನೋಡಬೇಕು ಅಂತ ಹೇಳಿ ಚಿಕ್ಕಮ್ಮ ಮಾಡಿಕೊಟ್ಟಿರೋ ತಿಂಡಿಯನ್ನ ತೆಗೆದುಕೊಂಡು ಯುವಿ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿದ್ದಾಳ. ಇದರ ನಡುವೆ ಇಲ್ಲಿ ಅಗ್ನಿ ಬಂದಿದ್ದ ನಿಜಕ್ಕೂ ಗೋಪಣ್ಣನ ಹತ್ರ ಸಿಕ್ಕಿಬಿದ್ದಿದ್ದಾರೆ. ಗೋಪಣ್ಣ ಅಂತೂ ಅಗ್ನಿಯನ್ನ ತರಾಟೆಗೆ ತಗೊಂಡ್ಬಿಡ್ತಾರೆ. ನಾನು ಹೇಳಿದ ಭವಿಷ್ಯ ನಿಜ ಆಯಿತು, ನೀವು ಹಾಗೆ ಕಳೆದು ಹೋಗಿದ್ರಿ ಅದು ಇದು ಅಂತ ಹೇಳಿ. ಜೊತೆಗೆ ಇಲ್ಲಿ ಸಾಕ್ಷಿ ಮತ್ತೆ ಅಗ್ನಿ ಇಬ್ರು ಕೂಡ ಕಣ್ಣು ನೋಡ್ತಿರುವುದನ್ನ ಗಮನಿಸಿದಂತ ಗೋಪಣ್ಣ ನೋಡಿ ಅಗ್ನಿ ಬಾಸು, ನಾನು ಇದನ್ನೆಲ್ಲ ಹೋಗಿ ಆದಿತ್ಯ ಮೇಡಮ್ ಅವ್ರಿಗೆ, ಆದಿತ್ಯ ಅಮ್ಮ ಅವ್ರಿಗೆ, ಹಾಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಹೇಳ್ತೀನಿ, ನೀವು ಹೀಗೆ ಮಾಡಿದ್ರಿ, ನಿಮ್ಮ ಕಣ್ಗಳು ಏನು ಮಾಡ್ತಿದ್ವು ಅನ್ನೋದನ್ನ ಅಂತ ಹೇಳ್ತಾರೆ. ಈ ಕಡೆ ಅಗ್ನಿ ರೇಗ್ ಬಿಡ್ತಾರೆ. ತದನಂತರ ಇಲ್ಲಿ ಆದಿತ್ಯ ಸಾಕ್ಷಿಯನ್ನ ನೋಡಿದೆ. ಸಾಕ್ಷಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು ಸ್ಯಾರಿಯಲ್ಲಿ ಅಂದಾಗ, ಥ್ಯಾಂಕ್ಸ್, ನಾನೀಗ ಮನೆಗೆ ಹೋಗ್ತೀನಿ ಅಂದಾಗ, ಇರು ಸಾಕ್ಷಿ, ಹೌದು ನೀನು RS ನಗರದ ಅಲ್ವಾ ಇರುವುದು ಅಂದಾಗ, ಹೌದು ಸಾಕ್ಷಿ, ಹೌದು ಆದಿತ್ಯ ನಾನು ಅಲ್ಲೇ ಇರೋದು ಅಂದಾಗ, ಯುವಿ ಕೂಡ ಅಲ್ಲೇ ಒಂದು ಪೀಚಿಯಲ್ಲಿದ್ದಾನೆ, ನಾನು ಇವತ್ತು ಅವನ್ನ ನೋಡೋದಕ್ಕೆ ತಿಂಡಿ ತಗೊಂಡು ಹೋಗ್ತಾ ಇದ್ದೀನಿ, ಹೀಗೂ ನೀನು ಹೋಗ್ತಿದ್ಯಾ ಅಲ್ವಾ, ನಂದೇ ಕಾರಲ್ಲಿ ಬರಬಹುದು ತಾನೆ ಅಂತ ಹೇಳ್ತಾರೆ. ಅಯ್ಯೋ ಬೇಡ, ನಾನು ಹೋಗ್ತೀನಿ ಆಟೋದಲ್ಲಿ ಅಂತ ಹೇಳಿ ಸಾಕ್ಷಿ ಹೇಳಿದಾಗ, ಏನೂ ಕೂಡ ಬೇಡ, ಅಣ್ಣ ಏನಾರು ಅಂತಂತಾನೆ, ಅಣ್ಣ ಏನೂ ಅನ್ನೋದಿಲ್ಲ, ನೀನು ನನ್ನ ಜೊತೆನೆ ಬರ್ತಾ ಇದೆಯಾ ಅಂತ ಹೇಳಿ ಆದಿತ್ಯ ಹೇಳ್ತಾರೆ. ಅದ ಕಡೆ ಆಲ್ರೆಡಿ ಇಲ್ಲಿ ಆದಿತ್ಯನ ನಾನೇ ಯುವಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆದಿತ್ಯಗೆ ಹೇಳಿದ್ದಾರೆ ಅಗ್ನಿ. ಹಾಗಾಗಿ ಇಲ್ಲಿ ಆದಿತ್ಯ ಕೂಡ ಅಗ್ನಿಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಜೊತೆಗೆ ಇಲ್ಲಿ ಅಗ್ನಿಗೆ ಯುವಿ ತಮ್ಮ ಮನೆಗೆ ಬರಬೇಕು ಅನ್ನೋದು ಆಸೆ. ಅದೇ ಕಾರಣಕ್ಕೆ ಆದಿತ್ಯ ಹತ್ರ ಕೂಡ ಹೇಗಾದರೂ ಮಾಡಿ ಈ ಯುವಿಯನ್ನ ನಮ್ಮ ಮನೆಗೆ ಬರೋ ಹಾಗೆ ಮಾಡು ಅಂತ ಹೇಳಿದರು. ಆದರೆ ಆದಿತ್ಯ ನಾನು ಅದೇ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಅವ್ನು ಬರೋದಕ್ಕೆ ಒಪ್ಕೋತಾ ಇಲ್ಲ ಅಂತ ಕೂಡ ಹೇಳಿದ್ರು. ಈಗ ತಾನು ಕೂಡ ಅವನ ಮನೆಗೆ ಬಂದು ನೋಡ್ತೀನಿ, ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಯುವಿ ಮನೆಗೆ ಆದಿತ್ಯ ಜೊತೆ ಹೋಗೋದಕ್ಕೆ ಅಗ್ನಿ ರೆಡಿಯಾಗಿ ಬರ್ತಿದ್ದಾರೆ. ಇತ್ತ ಕಡೆ ಆದಿತ್ಯ RS ನಗರದಲ್ಲಿ ಎಲ್ಲಿ ಅಂತ ಹೇಳಿ ಸಾಕ್ಷಿ ಕೇಳಿದಾಗ ಲೊಕೇಶನ್ ಮ್ಯಾಪ್ನ ಮುಖಾಂತರ ತೋರಿಸ್ಲಿಕ್ಕೆ ಮುಂದಾಗ್ತಿರ್ತಾಳೆ. ಅಷ್ಟರಲ್ಲಿ ಆದಿತ್ಯ ಫೋನ್ ಸ್ವಿಚ್ ಆಫ್ ಆಗಿಬಿಡತ್ತೆ. ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಸಾಕ್ಷಿಗೆ ಗೊತ್ತಾಗ್ಬಿಡ್ತಾ ಇತ್ತು ತಮ್ಮ ಮನೆಯಲ್ಲೇ ಇರ್ತಕ್ಕಂಥ ರಾಜುನೇ ಯುವಿ ಅಂತ ಹೇಳಿ. ನಂತರ ಅಗ್ನಿ ಬರ್ತಾರೆ. ಅಗ್ನಿ ಬಂದದ್ದ ಇಲ್ಲಿ ಒಂದು 2 ನಿಮಿಷ ಇರು, ಚಾರ್ಜ್ ಹಾಕಿ ತೊಗೊಂಡು ಬಂದ್ಬಿಡ್ತೀನಿ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂದಾಗ, ಅಯ್ಯೋ ಕಾರಲ್ಲೇ ಹಾಕೋಬಹುದಲ್ವಾ ಆದಿತ್ಯ, ನಡಿ ಹೋಗೋಣ ಅಂತ ಹೇಳ್ತಾರೆ. ಸಾಕ್ಷಿ ಕೂಡ ನಮ್ಮ ಜೊತೆಯಲ್ಲಿ ಬರ್ತಿದ್ದಾಳೆ, ಅವಳ ಮನೆ ಕೂಡ ಅಲ್ಲೇ ಇರುವುದಲ್ವಾ. ಜೊತೆಗೆ ಯುವಿನ ನೋಡೋದಕ್ಕೆ ಅವಳು ಕೂಡ ಬರ್ತಾಳೆ ಅಂತ ಆದಿತ್ಯ ಹೇಳ್ತಾರೆ. ನಂತರ ಇಬ್ರು ಕೂಡ ಆದಿತ್ಯ ಜೊತೆಯಾಗಿ ಕಾರಲ್ಲಿ ಕುಳಿತುಕೋತಾರೆ. ಇಲ್ಲಿ ಕಾರಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರೋದ್ರಿಂದಾಗಿ ಚಾರ್ಜ್ಗೆ ಹಾಕಿದ್ದಾಳೆ ಆದಿತ್ಯ. ಅತ್ತ ಕಡೆ ಇವತ್ತು ಸಾಕ್ಷಿ ಸೀರೆ ಉಟ್ಕೊಂಡು ಹೋಗಿದ್ದಾಳೆ. ಸಾಕ್ಷಿಯನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ ತುಂಬಾ ಗ್ಲೋಯಿಂಗ್ ಫೇಸಲ್ಲಿದ್ದಾರೆ ಯುವಿ. ಅದನ್ನು ನೋಡ್ದಂಥ ಸ್ನೇಹಿತ, ಏನಪ್ಪ ಇದು, ಏನು ಇವತ್ತು ನಿನ್ನ ಮುಖ ಕಾಂತಿಯಿಂದ ಹೊಳಿತದೆ, ಯಾಕೆ, ಏನು ಕಾರಣ ಅಂದಾಗ, ಏನಿಲ್ಲ, ಇವತ್ತು ಸಾಕ್ಷಿ ಸೀರೆ ಉಟ್ಕೊಂಡು ಹೋಗಿದ್ದಾಳೆ, ಸಾಕ್ಷಿಯನ್ನು ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಆದಿತ್ಯ ನನಗೆ ಕಾಲ್ ಮಾಡಿ ಅಡ್ರೆಸ್ ತೊಗೊಂಡು ಅದೇನೋ ಸಿಹಿ ಕಳಿಸ್ಬೇಕಂತ, ಈಗ ಹೋಗಿ ಮನೆಯಲ್ಲಿ ಅದನ್ನು ಕೂಡ ಇಸ್ಕೋಬೇಕು ಅಂದಾಗ, ಏನು ಮಾತಾಡ್ತಿದ್ಯಾ ಯುವಿ ನೀನು? ಆದಿತ್ಯಗೆ ನಿಮ್ಮ ಮನೆ ಅಡ್ರೆಸ್ ಕೊಟ್ಟಿದ್ಯಾ? ಆನ್ಲೈನಲ್ಲಿ ಬರುತ್ತೆ ಅಂತ ಹೀಗೆ ಅನ್ಕೋತಾ ಇದೆಯಾ ನೀನು? ಅವಳೇ ತೊಗೊಂಡು ಬರಬಹುದಲ್ವಾ? ಇಷ್ಟು ದಿನ ಅವಳ ಹತ್ರ ಅಡ್ರೆಸ್ ಇರಲಿಲ್ಲ, ಹಾಗಾಗಿ ಅವಳು ಬರ್ತಾ ಇರಲಿಲ್ಲ. ಆದರೆ ಈಗ ನೀನೇ ಅಡ್ರೆಸ್ ಕೊಟ್ಟಿರೋದ್ರಿಂದಾಗಿ ಖಂಡಿತವಾಗ್ಲೂ ಅವಳೇ ಸಿಹಿಯನ್ನು ತೆಗೆದುಕೊಂಡು ಬರಬಹುದು ಅಂದಾಗ ನಿಜಕ್ಕೂ ಯುವಿಗೆ ಭಯ ಶುರುವಾಗ್ಬಿಡತ್ತೆ. ಇನ್ನೂ ನಿನ್ನ ಡಬಲ್ ಆ್ಯಕ್ಟಿಂಗ್ ಆಟ ನಡೆಯೋದಿಲ್ಲ, ಇವತ್ತೇ ಕೀಲ್ಕತ್ತಂ ನಾಟಕ ಬಂದಂತ ಹೇಳ್ತಿದ್ದಾಗೆ ಈ ಕಡೆ ಸಾಕ್ಷಿಗೇನಾದರೂ ನಿನ್ನ ನಿಜ ಮುಖ ಏನು ಅನ್ನೋದು ಗೊತ್ತಾದರೆ ಖಂಡಿತ ನಿನ್ನ ಮುಖವಾಡನ ಕಳ್ಚಿಡ್ತಾಳೆ ಅವಳು, ಅಂಥ ಬುದ್ಧಿವಂತೆ ಅಂತ ಹೇಳಿ ಮಂಜರಿ ಹೇಳಿದಂಥ ಆ ಮಾತನ್ನು ಕೂಡ ಇಲ್ಲಿ ಯುವಿ ನೆನಪು ಮಾಡ್ಕೊಂಡಿದ್ದ ತಕ್ಷಣ ಮನೆಗೆ ಹೊರಟು ಬಂದ್ಬಿಡ್ತಾರೆ. ಮನೆಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ, ಏನಪ್ಪ ಮಾಡಲಿ ಆದಿತ್ಯ ಬಂದ್ಬಿಟ್ರೆ ಅಂತ ಹೇಳಿ. ಅಷ್ಟರಲ್ಲಿ ಸಿಂಧು ಬಿಂದು ಬಂದಿದೆ. ಏನಪ್ಪ ಇದು, ಇಷ್ಟು ದಿನ ಈ ಮನುಷ್ಯ ಶಾಂತಿಯಿಂದ ಇರ್ತಿದ್ದ, ಇವತ್ತಿನ ಆ ಕಡೆ ಈ ಕಡೆ ಓಡಾಡ್ತಿದ್ದಾನೆ, ಏನಾಗಿದೆ ಟೆನ್ಷನ್ ಇವನಿಗೆ
ಅಂತ ಹೇಳಿ ಅನ್ಕೋತಾರೆ. ಈ ಕಡೆ ಯುವಿ ಅಂತೂ ನಾರ್ಮಲ್ ಆಗಿ ಇಲ್ವೇ ಇಲ್ಲ. ಇದರ ನಡುವೆ ಅದಿತಿ ಹಾಗೆ ಸಾಕ್ಷಿ ಅಗ್ನಿ ಮೂವರು ಕೂಡ ಕಾರಲ್ಲಿ ಬರಬೇಕಾದ್ರೆ ಸಾಕ್ಷಿಗೆ ಗೋಪಣ್ಣ ಕಾಲ್ ಮಾಡ್ತಾರೆ. ಗೋಪಣ್ಣ ಕಾಲ್ ಮಾಡಿದ್ದೆ ಅಲ್ಲಿ ಅದಿತಿ ಅಮ್ಮ ಅವ್ರಿಗೆ ಫೋನ್ ಕೊಡ್ತೀರಾ ಸಾಕ್ಷಿ ಅಮ್ಮ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿದೆ. ಗೋಪಣ್ಣ ಕಾಲ್ ಮಾಡಿದ್ದಾರೆ, ತಗೋ ಅದಿತಿ ಅಂತ ಹೇಳಿ ಸಾಕ್ಷಿ ಕೊಡ್ತಾರೆ. ನಂತರ ಇಲ್ಲಿ ಅಗ್ನಿ ಅನ್ಕೋತಾರೆ, ಗೋಪಣ್ಣ ಮಾಡಿದ್ದಾರೆ ಅಂದರೆ ಅಲ್ಲಿ ಹೇಳಿದ್ರಲ್ವ ನಾನು ಸಾಕ್ಷಿಯನ್ನ ನೋಡ್ತಿರೋ ವಿಷಯವನ್ನ ಅದಿತಿ ಅಮ್ಮನ ಹತ್ರ ಹೇಳ್ತೀನಿ ಅಂತ. ಹಾಗಾಗಿ ಏನಾದರೂ ಕಾಲ್ ಮಾಡಿರ್ಬೋದಾ ಅನ್ಕೊಂಡಿದ್ದೆ, ಸ್ಪೀಕರ್ಗೆ ಹಾಕು ಅದಿತಿ ಅಂತ ಅಗ್ನಿ ಹೇಳ್ಬಿಡ್ತಾರೆ. ಹಾಗಾಗಿ ಸ್ಪೀಕರ್ಗೆ ಹಾಕ್ಲಾಗತ್ತೆ. ಇಲ್ಲಿ ಚಿಕ್ಕಮ್ಮವ್ರು ಮಾತನಾಡ್ತಾರೆ ಅಂತ ಹೇಳಿ ಗೋಪಣ್ಣ ಹೇಳಿದಾಗ ಈ ಕಡೆ ಅದಿತಿಗೆ ಭಯ ಆಗ್ಬಿಡತ್ತೆ. ಬಿಕಾಸ್ ಚಿಕ್ಕಮ್ಮ ತಿಂಡಿ ಮಾಡಿರೋದು ಅಂತ ಅಣ್ಣಂಗೆ ಗೊತ್ತಾದರೆ ಖಂಡಿತ ಕುಪ್ಪ ಮಾಡಿಕೊಂಡು ಸಿಟ್ಟು ಮಾಡ್ಕೋತಾನೆ, ಒಂದು ಹೋಗಿ ಮಗದೊಂದಾಗತ್ತೆ ಅಂತ. ಹಾಗಾಗಿ ಚಿಕ್ಕಮ್ಮ ನಾನು ನಿಮ್ಮ ಜೊತೆ ಆಮೇಲೆ ಮಾತಾಡ್ತೀನಿ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಆಯಿತಾ ಅಂತ ಹೇಳ್ತಿದ್ರು. ಅಯ್ಯೋ ಅದಿತಿ, ನಾನು ನೀನು ಕಾಲ್ ಮಾಡಿದ ಕಾರಣ ಸಿಹಿ ಕೊಟ್ಟಿದ್ದೀನಲ್ವಾ, ಸಿಹಿ ಮಾಡಿಕೊಟ್ಟಿದ್ದೀನಲ್ಲ, ಅದನ್ನು ನೀನು ಒಂದು ರಸದ ಜೊತೆ ಅವನಿಗೆ ತಿನ್ನಿಸ್ಬೇಕು ಆಯಿತಾ ಜಾಮೂನನ್ನು ಅಂತ ಹೇಳಿಬಿಡ್ತಾರೆ. ಈ ಒಂದು ಮಾತನ್ನು ಕೇಳಿಸ್ಕೊಂಡಂಥ ಅಗ್ನಿ ಹಾಗೆ ಸಿಡಿದು ಹೋಗ್ತಾರೆ. ಸಿಡಿದು ಹೋಗಿದ್ದೆ ನೀವ ಮಾಡಿಕೊಟ್ಟಿರೋದು ತಿಂಡಿನ ಅಂತ ಕೇಳಿದ ತಕ್ಷಣ ಇಲ್ಲಪ್ಪ ನಾನು ಮಾಡಿಕೊಟ್ಟಿರೋದಲ್ಲ ಅಗ್ನಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಚಿಕ್ಕಮ್ಮ. ಇಲ್ಲ ನೀವೇ ಮಾಡಿಕೊಟ್ಟಿರೋದು ಅಂತ ಹೇಳಿ ಸಿಡಿಮಿಡಿಗೊಂಡಿದ್ದೆ. ಕಾಲ್ ಕಟ್ ಮಾಡ್ತಾರೆ. ಇತ್ತ ಕಡೆ ರೇವತಿ ಅವರು ಕಣ್ಣೀರು ಹಾಕ್ತಿದ್ದಾರೆ, ಗೋಪಣ್ಣ ಸಮಾಧಾನ ಮಾಡ್ತಿದ್ದಾರೆ. ಪಾಪ ಅದಿತಿ ಎಷ್ಟು ಖುಷಿಯಿಂದ ತೊಗೊಂಡು ಹೋದ್ಲು, ಆದರೆ ಇವತ್ತು ಅವಳ ಎಲ್ಲ ಆಸೆಗೂ ಮಣ್ಣು ಬೀಳ್ತದೆ. ಇದಕ್ಕೂ ಕೂಡ ನಾನೇ ಕಾರಣ ಆಗ್ಬಿಟ್ನಲ್ಲ, ಅಗ್ನಿ ಮೇಲೆ ನನಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ, ಆದರೆ ಅವ್ನಿಗದು ಅರ್ಥನೇ ಆಗ್ತಿಲ್ಲ ಅಂದಾಗ ಖಂಡಿತ ಒಂದಲ್ಲ ಒಂದಿನ ಖಂಡಿತ ಅರ್ಥ ಆಗುತ್ತೆ. ಇವತ್ತು ಖಂಡಿತ ನೀವೇ ಮಾಡಿಕೊಟ್ಟಿದ್ರು ಕೂಡ ಅಗ್ನಿ ಬಾಸು ಅದಿತಿ ಅಮ್ಮಂಗೆ ನೋವು ಮಾಡಲ್ಲ, ಅದಿತಿ ಅಮ್ಮ ಖುಷಿಯಾಗಿರಬೇಕು ಅನ್ನೋದೇ ಆಸೆ ಇರೋದು. ಹಾಗಾಗಿ ಅವರ ಒಂದು ಆಸೆಗೆ ಮಣ್ಣಿರ್ಚೋದಿಲ್ಲ ಅಂತ ಗೋಪಣ್ಣ ಹೇಳ್ತಿದ್ರೆ, ಇಲ್ಲ ಗೋಪಣ್ಣ ನನ್ನ ವಿಷಯ ಅಂತ ಬಂದಾಗ ಅವನು ಯಾವುದೇ ಕಾರಣಕ್ಕೂ ಏನನ್ನ ಕೂಡ ನೋಡೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೂ ಕೂಡ ಅವ್ರು ಹೇಳಿದಾಗೆ ಆಗದೆ. ಇದ್ದ ಕಡೆ ಹಿಂದೆ ಹೋದಂಥ ಡಿಕ್ಕಿಲಿದ್ದಂಥ ತಿಂಡಿ ಎಲ್ಲವನ್ನ ಕೂಡ ಒಡೆದು ಪೀಸ್ ಮಾಡಿ ಚೆಲ್ಲಾಪಿಲ್ಲಿ ಮಾಡಿಬಿಡ್ತಾರೆ ಅಗ್ನಿ. ಅಣ್ಣ ದಯವಿಟ್ಟು ಯಾಕಿಷ್ಟು ಸೆಟ್ ಮಾಡ್ಕೊಳ್ತಾ ಇದೆಯಾ, ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ಯಾ, ನನಗೋಸ್ಕರನೇ ಅವ್ರು ಮಾಡಿಕೊಟ್ಟಿದ್ದಲ್ವಾ ಅಂದಾಗ ಯಾಕದಿದ್ದೆ ನಿನಗೆ ಗೊತ್ತಿಲ್ವಾ ಅವ್ರು ನಿನ್ನ ಬದುಕಲ್ಲಿ ಎಷ್ಟು ಆಟ ಆಡಿದ್ದಾರೆ ಅಂತ. ಇವತ್ತು ನೀನು ಈ ಸಮಸ್ಯೆಯಿಂದ ಬಳಲ್ತಿದ್ಯಾ ಅಂದರೆ ಅದಕ್ಕೆ ಕಾರಣ ಅವ್ರಿ ಅನ್ನೋದು ನಿನಗೆ ಗೊತ್ತಿಲ್ವಾ, ಅವತ್ತು ನಿನ್ನ ಮದುವೆ ನಿಂತು ಹೋಗೋದಕ್ಕೂ ಕೂಡ ಕಾರಣ ಅವ್ರಿ ಅನ್ನೋದು ಗೊತ್ತಿಲ್ವಾ. ನಮ್ಮ ಬದುಕಲ್ಲಿ ಎಷ್ಟು ಆಟ ಆಡಿದ್ದಾರೆ ಅವರು, ಜೊತೆಗೆ ನಮ್ಮ ತಂದೆಯ ಪ್ರೀತಿಯನ್ನೇ ಅಮ್ಮನ ಪ್ರೀತಿಯನ್ನೇ ಇಲ್ಲವಾದಾಗೆ ಮಾಡಿದವರು ಅವರು. ನಮಗೆ ಎಷ್ಟೆಲ್ಲ ತೊಂದರೆ ಮಾಡಿದ್ದಾರೆ, ಇವತ್ತು ನಾವು ಇಷ್ಟೆಲ್ಲ ಅನುಭವಿಸ್ತಾ ಇದ್ರು ಕೂಡ ಅದಕ್ಕೆಲ್ಲ ಅವರೇ ಕಾರಣ ಆಗಿದ್ದು ಕೂಡ ನೀನು ಅವರನ್ನು ಕ್ಷಮಿಸಬಹುದು, ಬಟ್ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಕ್ಷಮಿಸುವುದಿಲ್ಲ ಅಂತ ಹೇಳಿ ಅಗ್ನಿ ಹೇಳ್ತಿದ್ದಾರೆ. ಇತ್ತ ಕಡೆ ಸಾಕ್ಷಿಗೆ ರೇವತಿ ಅವರ ಬಗ್ಗೆ ವಿಷಯನ ಕೇಳಿದ್ದೆ ಶಾಕ್ ಆಗುತ್ತೆ. ತದನಂತರ ನಾನು ಹೊರಡ್ತೀನಿ ಅಂತ ಹೇಳಿ ಇಲ್ಲಿ ಸಾಕ್ಷಿ ಹೊರಡೋದಕ್ಕೆ ಅಂತ ಹೋದಾಗ ಫೋನ್ನಲ್ಲಿ ಯುವಿ ನಂಬರ್ ಬರ್ತಿರುತ್ತೆ. ಯುವಿ ನಂಬರ್ ಬರ್ತಿರೋದ್ರಿಂದಾಗಿ ಅಲ್ಲಿ ಅದಿತಿ ಮತ್ತು ಅಗ್ನಿ ತುಂಬ ಸೆಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ತಾನೇ ಕಾಲ್ ರಿಸೀವ್ ಮಾಡುವುದಕ್ಕೆ ಮುಂದಾಗ್ತಾಳೆ ಸಾಕ್ಷಿ. ಹಲೋ ಅಂತ ಹೇಳ್ತಿದ್ದಾಗೆ ಅತ್ತ ಕಡೆಯಿಂದ ರಾಜು ಹಲೋ ಅಂತ ಹೇಳಬೇಕಾಗಿದೆ. ಬಟ್ ಸಾಕ್ಷಿ ವಾಯ್ಸ್ ಗೊತ್ತಾಗ್ಬಿಡತ್ತೆ ಅಲ್ಲಿ ರಾಜುಗೆ. ನಿಜಕ್ಕೂ ಕನ್ಫ್ಯೂಷನ್ ಆಗ್ತಾರೆ, ಏನಿದು ಸಾಕ್ಷಿ ಧ್ವನಿ ಅಲ್ವಾ ಇದು ಅದಿತಿದಲ್ವಲ್ಲ, ಸಾಕ್ಷಿ ಹೇಗೆ ಅದಿತಿ ಫೋನನ್ನು ಯೂಸ್ ಮಾಡ್ತಿರೋದಕ್ಕೆ ಸಾಧ್ಯ ಅಂತ ಫುಲ್ ಕನ್ಫ್ಯೂಷನ್ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.